ಹೊಳೆನರಸೀಪುರ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಸೀತಾಲಕ್ಷ್ಮಿ ರಂಗಸ್ವಾಮಿ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಕಲಿತು ಸನ್ಮಾನ ಸ್ವೀಕರಿಸಲು ಆಗಮಿಸಿರುವ ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ, ಕಲಿಯಬೇಕು ಎಂಬ ತುಡಿತವಿದೆ. ಆದ್ದರಿಂದ ನಿಮ್ಮ ಜ್ಞಾನದ ಹಸಿವನ್ನು ಹೆಚ್ಚಿಸಿಕೊಂಡು ಇನ್ನೂ ಉನ್ನತ ಸ್ಥಾನ ಪಡೆಯುವ ಮನಸ್ಥಿತಿಯಲ್ಲಿ ಕಲಿಕೆಯನ್ನು ಮುಂದುವರೆಸಿ ಮತ್ತು ನಿಮ್ಮ ಮೇಲೆ ಪೋಷಕರು ಇಟ್ಟಿರುವ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ಜಾಗೃತರಾಗಿರಿ ಎಂದು ಸಬ್ ಇನ್ಸ್ಪೆಕ್ಟರ್ ಅರುಣ್ ಸಲಹೆ ನೀಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಭವಿಷ್ಯ ನಾಶಪಡಿಸುವಲ್ಲಿ ಮೊಬೈಲ್ ಗೀಳು ಪ್ರಮುಖ ಸ್ಥಾನ ಪಡೆದಿದೆ. ಆದ್ದರಿಂದ ಕಲಿಕೆಗೆ ಅಗತ್ಯವಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಮೊಬೈಲ್ ಬಳಸಿ. ಆದರೆ ಟಿಕ್ ಟಾಕ್, ಚಾಟಿಂಗ್ ಅಥವಾ ರೀಲ್ಸ್ ಮಾಡಲು ಹೋಗಿ ನಿಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಬೇಡಿ ಎಂದು ಹೇಳಿ ಹಲವಾರು ವಿಷಯಗಳ ಕುರಿತು ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿ ಕಲಿಕೆಗೆ ಅಗತ್ಯವಿರುವ ಸಲಹೆಗಳನ್ನು ನೀಡಿದರು. ಬಿಇಒ ಸೋಮಲಿಂಗೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಗ್ರಾಮೀಣ ಪ್ರದೇಶದ ಪ್ರತಿಭೆಯಲ್ಲಿ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವ ವಿಶೇಷವಾದ ಆತ್ಮಬಲವಿರುತ್ತದೆ ಹಾಗೂ ಸಾಮಾನ್ಯ ಜ್ಞಾನವೂ ಇರುತ್ತದೆ. ಆದ್ದರಿಂದ ಕಲಿಕೆಯ ಸಮಯದಲ್ಲಿ ವಿಷಯವನ್ನು ಗ್ರಹಿಸುವ ಮತ್ತು ಅರ್ಥೈಸಿಕೊಳ್ಳುವ ಶಕ್ತಿ ಇರುತ್ತದೆ. ಇದರ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಕಲಿಕೆಯ ಸಂದರ್ಭದಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಣ್ಣ ಅನುಮಾನವಿದ್ದರೂ ಶಿಕ್ಷಕರಲ್ಲಿ ಕೇಳಿ ಪರಿಹಾರ ಕಂಡುಕೊಳ್ಳುವ ಮನಸ್ಥಿತಿ ರೂಪಿಸಿಕೊಳ್ಳಿ. ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಉನ್ನತ ವ್ಯಾಸಂಗದಲ್ಲಿ ಉಪಯೋಗವಾಗಲಿದೆ ಎಂದು ಸಲಹೆ ನೀಡಿದರು. ಹಲವಾರು ವಿಷಯಗಳ ಕುರಿತಂತೆ ಸಲಹೆಗಳು, ಸೂಚನೆಗಳು ಹಾಗೂ ಮಾರ್ಗದರ್ಶನ ನೀಡಿದರು. ಟ್ರಸ್ಟಿನ ಸದಸ್ಯ ಬಾಲಾಜಿ ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ, ಕರ್ನಾಟಕ ರಾಜ್ಯ ನೀರಾವರಿ ಇಲಾಖೆ ನಿವೃತ್ತ ಕಾರ್ಯದರ್ಶಿಗಳಾದ ಎನ್.ಆರ್. ವೆಂಕಟೇಶ್ ಪ್ರಸಾದ್ ಅವರ ಅಜ್ಜಿತಾತ ಹೆಸರಿನಲ್ಲಿ 2007ರಲ್ಲಿ ಪ್ರಾರಂಭಿಸಿದ ಟ್ರಸ್ಟ್ ಶ್ರೀಯುತರ ಮಾರ್ಗದರ್ಶನದಲ್ಲಿ 4 ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದಿಂದ ಪ್ರಾರಂಭವಾಗಿ 49 ವಿದ್ಯಾರ್ಥಿಗಳ ತನಕ ಬಂದು ತಲುಪಿದೆ. 49 ಪ್ರೌಢಶಾಲೆಗಳಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತಿದ್ದು, ಪ್ರತಿ ವರ್ಷ 4 ವಿದ್ಯಾರ್ಥಿಗಳನ್ನು ಹೆಚ್ಚಿಸುತ್ತೇವೆ ಎಂದು ಮಾಹಿತಿ ನೀಡಿದರು. ಪ್ರೀತಮ್ ಸ್ವಾಗತಿಸಿದರು ಹಾಗೂ ಅನುಪಮ ನೀಲೇಶ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಸೀತಾಲಕ್ಷ್ಮಿ ರಂಗಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಎನ್.ಜಿ. ಮುಕುಂದ, ಖಜಾಂಚಿ ಎನ್.ಆರ್. ವಿಜಯಕುಮಾರ್, ಸದಸ್ಯರಾದ ಎನ್.ಆರ್. ಕರುಣಾಕರ್, ಎನ್.ಆರ್. ಭಗವಾನ್ ದಾಸ್, ಎನ್.ಆರ್. ಅನಂತಕುಮಾರ್, ಎನ್.ಜಿ. ಮೋಹನ ಹಾಗೂ ಇತರರು ಉಪಸ್ಥಿತರಿದ್ದರು. ಅವರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುವುದು. ಹಾಗೆ ರಂಗಸ್ವಾಮಿ ಶೆಟ್ಟರು ಅಂಗಡಿ ಮುಂದೆ ದರ್ಜಿ ಟೈಲರ್ ಅಂತ ಹೇಳ್ತೀವಿ, ಆ ವೃತ್ತಿಯನ್ನ ಪ್ರಾರಂಭಿಸಿಕೊಂಡು ಸೇವೆಯನ್ನು ಮಾಡಲಿಕ್ಕೆ ಮುಂಚೂಣಿ ಬರ್ತಾರೆ. ಪರೀಕ್ಷೆ ಬಂದಂತ ಮಕ್ಕಳಿಗೆ ಆಹಾರವನ್ನು ತಯಾರಿಸಿಕೊಂಡು ಬಂದು ಶಾಲೆ ಮುಂಭಾಗ ನಿಂತು ಆಹಾರ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂದ್ರೆ ಭಗವಂತ ಅವ್ರನ್ನ ಸೃಷ್ಟಿ ಮಾಡಿ ಕಳಿಸ್ತಾರೆ. 2 ಕಾರ್ಯಕ್ರಮ ಇವತ್ತು ಸಮಾಜದಲ್ಲಿ ಬಹಳ ಬೇಕಾಗಿರೋದೇ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯ. ಶಿಕ್ಷಣ ರಂಗದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಅವನ್ನ ಪ್ರೋತ್ಸಾಹಿಸಿ ಉತ್ತೇಜಿಸುವಂತಹ ಕೆಲಸ. ಹಾಗೆ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಎಷ್ಟೋ ಮಂದಿ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದನೆ, ಕಣ್ಣಿನ ಹೊರೆಯ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದನೆ, ಹಾಗೆ ಆ ಒಂದು ನೋವಿನಲ್ಲಿ ನರಳುತ್ತಿರ್ತಾರೆ. ಅಂತಹವನ್ನ ಗುರುತಿಸಿ ಅವರಿಗೆ ಒಂದು ಉಚಿತವಾದಂತಹ ಕಣ್ಣಿನ ಹೊರೆ ತೆಗೆಸುವಂತಹ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸುವಂಥದ್ದು, ಅದ್ರ ಜೊತೆಗೆ ವಿವಿಧ ಕಾಯಿಲೆಗಳ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡುವಂಥದ್ದು ಬಹಳ ಉತ್ತಮವಾದ ಕೆಲಸವನ್ನ ಟ್ರಸ್ಟ್ ಎಲ್ಲರೂ ಮಾಡ್ತಾರೆ. ಅವರು ಕುಟುಂಬದವರೆಲ್ಲರೂ ಕೂಡ ನಮಗೆ ನಮ್ಮ ಸೀತಾಲಕ್ಷ್ಮಿ ರಂಗಸ್ವಾಮಿ ಶೆಟ್ರೆ ಪೂರ್ತಿಯಾಗಿದ್ದಾರೆ ಅಂದ್ರೆ ನೋಡಿ, ಮಕ್ಕಳನ್ನ ಅದು ಸರ್ಕಾರಿ ಶಾಲೆ ಮಕ್ಕಳನ್ನು ಗುರುತಿಸಿ ಈಗಾಗಲೇ ಎಲ್ಲ ಸರ್ಕಾರಿ ಶಾಲೆಯ ಬಡತನದ ಮಕ್ಕಳಿಗೆ, ಬಡ ಕುಟುಂಬದಲ್ಲಿ ಬಂದಂತ ಮಕ್ಕಳಿಗೆ ಒಂದು 600-700 ರೂಪಾಯಿ ಮೌಲ್ಯದ ಒಂದು ಬರವಣಿಗೆ ಕೀಟನ್ನು ಕೊಟ್ಟಿದ್ದಾರೆ. ಒಂದು ಈಗಾಗಲೇ ಪಾಲಿಕೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಇನಾಗ್ರೇಷನ್ ಮಾಡಿದ್ರು. ಎಲ್ಲ ಶಾಲೆಗಳಲ್ಲಿ ಅವರೇ ಖುದ್ದು ಭೇಟಿ ನೀಡಿ ಮಕ್ಕಳಿಗೆ ಲೇಖನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ನಮ್ಮೆಲ್ಲ ಕುಟುಂಬದವರು ಅಂತ ಆ ಹೆಣ್ಣುಮಕ್ಕಳು ಕೂಡ ಅಂತ ಒಂದು ಭಾಗ್ಯವನ್ನು ಕೊಟ್ಟಿದ್ರಲ್ಲ, ಆ ಒಂದು ಕುಟುಂಬ ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನ ನಿರ್ವಹಿಸ್ಕೊಂಡು ಬರ್ತಾ ಇದೆ. ಏನು ಪ್ರತಿಭಾ ಪುರಸ್ಕಾರ 49 ಶಾಲೆಯ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಅಂಕವನ್ನು ಪಡೆದಂತ ಒಂದು ಪ್ರತಿಭೆಯನ್ನು
ಇವತ್ತು ನೀವೆಲ್ಲ ಈ ಕೆಳಗಡೆ ಚೇರಲ್ಲಿ ಕೂತಿದ್ದೀರಾ. ಬಹುಶಃ ಇಂತಹ ಒಂದು ಪ್ರತಿಭೆಗಳು ಇನ್ನು ಸುಮಾರು ವರ್ಷಗಳಲ್ಲಿ ನೀವು ವೇದಿಕೆ ಬರ್ತಕ್ಕಂಥ ಒಂದು ಅದ್ಭುತವಾದಂತಹ ಅವಕಾಶ ನಿಮಗೆ ಸಿಗುತ್ತೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ನೀವು ಓದ್ತಾ ಇದ್ದೀರಿ, ಬಡತನ ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮ ಸಂಪನ್ಮೂಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿ ವಿದ್ಯೆ ಸಾಧಕರ ಸೊತ್ತು ಸೋಮಾರಿ ಸೊತ್ತಲ್ಲ ಅಂತ. ಇವತ್ತು ನೀವು ಆ ಒಂದು ಸರ್ಕಾರಿ ಶಾಲೆಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ನಮ್ಗೆ ಏನು ಪ್ರತಿಭಾ ಪುರಸ್ಕಾರ ಸಿಗ್ತಾ ಇದೆ ಅಂತ ಒಂದು ಅವಕಾಶವನ್ನು ನೀವು ತಗೊಂಡು ಹೋಗ್ತಾ ಇದ್ರಿ. ನಾಳೆ ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಸಮಾಜದಲ್ಲಿ ಒಂದು ಮುಂದೆ ಬಂದೇ ಬರ್ತೀರಾ. ಆದರೆ ನೀವು ಇವತ್ತೇನು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಪ್ರತಿಭೆ ಪುರಸ್ಕಾರವನ್ನು ತಗೋತಾ ಇದ್ರಿ, ಇದೇ ನಿಮ್ಮ ಮನಸ್ಸಲ್ಲಿ ಉಳ್ಕೋಬೇಕು. ಆ ದಿನವನ್ನು ಗುರುತಿಸಿ ಇಂಥ ಒಂದು ಟ್ರಸ್ಟ್ ನನಗೆ ಒಂದು ಐಡೆಂಟಿಫೈ ಮಾಡಿ ಒಂದು ಪ್ರತಿಭೆಯನ್ನು ಕೊಟ್ಟಿದೆ, ನಾನು ಇಲ್ಲೇ ಉಳಿಯೋದು ಬೇಡ, ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ನನ್ನ ಸೋಮರಿ ಎಲ್ಲ ಒಂದು ಒಳ್ಳೆ ವಿದ್ಯಾರ್ಥಿಗಳನ್ನ ನೀವು ತೋರಿಸಿ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಿ ನೀವು ನಾಳೆ ಒಂದು ಸರ್ಕಾರಿ ಕೆಲಸವನ್ನು ಅಥವಾ ಯಾವ ಒಂದು ಖಾಸಗಿ ಕೆಲಸವನ್ನು ಒಂದು ಉತ್ತಮ ಮಟ್ಟಕ್ಕೆ ಖಂಡಿತವಾಗ್ಲೂ ತಾವು ಹೋಗ್ತೀರಿ ಅಂತ ಒಂದು ಪ್ರತಿಭಾ ಪುರಸ್ಕಾರ ಕೆಲಸವನ್ನ ಈ ಟ್ರಸ್ಟ್ ಮಾಡ್ತಾ ಇದೆ. ನಮ್ಗೆ ಚಿಕ್ಕದಲ್ಲಿ ನಾವು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ಬೇಕಾದ್ರೆ ನಮಗೂ ಕೊಡ್ತಾ ಇದ್ರು, ಗ್ಲಾಸ್ ಕೊಡ್ತಾ ಇದ್ರು, ಪ್ಲೇಟ್ ಕೊಡ್ತಾ ಇದ್ರು, ಪುಸ್ತಕ ಕೊಡ್ತಾ ಇದ್ರು. ನಾವು ನಮ್ಮ ಸ್ನೇಹಿತರನ್ನೆಲ್ಲ ಹೇಳ್ಕೊಂಡು ಬಹಳ ಖುಷಿ, ನಮ್ಗೆ ಬಹಳ ಸಂತೋಷ. ಇವತ್ತು ನೀವು ಅಷ್ಟೇ ಒಂದು ಫೋಟೋ ತಗೊಂಡು ಸಲ್ಲಿಸಬೇಕಂತ ಅಥವಾ ಈಗ ಗೌರವಾನ್ವಿತ ಇವತ್ತು ನೀವು ಒಂದು ಪುರಸ್ಕಾರವನ್ನು ತಗೊಂಡು ಒಂದು ಫೋಟೋ ಇಟ್ಕೊಂಡು ನಿಮ್ಮ ಜೀವನ ಪೂರ್ತಿ ಇಟ್ಕೋತೀರಾ ಅಂತ ಒಂದು ಅವಕಾಶವನ್ನ ಒಂದು ಈ ಟ್ರಸ್ಟ್ ಮಾಡ್ಕೊಟ್ಟಿದೆ. ನೀವು ಯಾರು ಕೂಡ ಇವತ್ತೇನು ಪ್ರತಿಭೆಯನ್ನ ತಗೊಂಡು ಹೋಗ್ತಾ ಇದ್ರಿ, ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಾಳೆ ನಾನು ಒಂದು ಅಧಿಕಾರಿಯಾಗಿ ಬರಬೇಕು, ನಾನು ಇಲ್ಲಿ ನಿಲ್ಲಿಸಬಾರ್ದು, ನಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ಬಿಡ್ಬೋದು, ಅಥವಾ ನಾನೇ ಇವತ್ತು ನನ್ನ ಕೈಯಲ್ಲಿ ಮೊಬೈಲ್ ಇದೆ, ನನಗೆ ಅವರಿಗೂ ಪರಿಚಯ ಆಗ್ತಾರೆ, ನಾನು ಲವ್ ಮಾಡಕ್ಕೆ ಅದು ಮಾಡಕ್ಕೆ ಇದು ಮಾಡಕ್ಕೆ ಅಥವಾ ಅದಕ್ಕೆ ನನ್ನ ಮನಸ್ಸನ್ನ ಟರ್ನ್ ಮಾಡಬಾರ್ದು. ನಾನು ಇವತ್ತು ನನ್ನ ಟ್ರಸ್ಟಲ್ಲಿ ಇವತ್ತು ಒಂದು ಪ್ರತಿಭೆಯನ್ನು ತಗೊಂಡಿದ್ದೀನಿ, ನಾಳೆ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಮನಸ್ಥಿತಿಯಿಂದ ಹೋಗಿ ನಾಳೆ ಖಂಡಿತವಾಗ್ಲು ಇವತ್ತೇನು ಹೇಳ್ತಾ ಇದೀವಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಏನು ಅನ್ನೋದನ್ನ ನೀವು ತೋರಿಸ್ಬೇಕು. ಬಹುಶಃ ಸುಮ್ಮನಿಗಳು ಇರ್ಬೋದು, ನಾವಿರ್ಬೋದು, ಇರ್ತಕ್ಕಂಥ ನೂರಾರು ಜನ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದಿ ನಾವು ಕೂಡ ಅಧಿಕಾರಿಯಾಗಿದ್ದೀವಿ. ಒಂದು ಸಣ್ಣ ರೈಸ್ ಕೂಡ ನಮ್ಮ ಮನಸ್ಸಲ್ಲಿ ನೆನಪಿದೆ, ನಿಮಗೂ ಕೂಡ ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಇವತ್ತು ಬಂದಿದ್ದೀವಿ, ನಂತರ ನಾವು ನಾಳೆ ಏನಾಗಬೇಕು ಅನ್ನೋ ಮನಸ್ಸಿನ ನಿಮ್ಮಲ್ಲಿ ಇಟ್ಕೊಂಡು ನೀವೆಲ್ಲ ವಿದ್ಯಾಭ್ಯಾಸವನ್ನ ಮಾಡಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಟ್ರಸ್ಟ್ ಮಾಡ್ತಾ ಇದೆ. ಎಷ್ಟೋ ವಿದ್ಯಾರ್ಥಿನಿಯರು ಈ ತರ ಒಂದು ಒಳ್ಳೊಳ್ಳೆ ಹಂತವನ್ನು ಪಡೆದಂತ ವಿದ್ಯಾರ್ಥಿನಿಯರು ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ತಮ್ಮ ಮನಸ್ಸನ್ನ ಕೆಡಿಸಿಕೊಂಡು ಅಥವಾ ತಮ್ಮ ಯಾರೋ ಅಪರಿಚಿತನ ಪರಿಚಯ ಮಾಡಿಕೊಂಡು ತಮ್ಮ ಜೀವನವನ್ನ ಬಹಳಷ್ಟು ನೊಂದಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಯಾವುದೋ ಒಂದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದರಲ್ಲಿ ಪರಿಚಯ ಮಾಡ್ಕೊತಾರೆ. ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಸುಮಾರು 2 ವರ್ಷಗಳ ಹಿಂದೆ ಇಲ್ಲೇ